ಜೈ ಶ್ರೀರಾಮ್. ನಮಸ್ತೆ ಫ್ರೆಂಡ್ಸ್. ಸೊ ಇದು ಮಹಾರಾಷ್ಟ್ರ ತೇಮೂರ್ನಿ ಸ್ಟೀಲ್ ಅನ್ಲೋಡ್ ಮಾಡೋಕ್ಕೆ ಬಂದೆ. ಫುಲ್ ನೋಡ್ಬೋದು, ಇಲ್ಲಿ ಫುಲ್ ಸಣ್ಣ ಇತ್ತು ರೋಡು. ಚಂದ ಬಂದು ಹೆಂಗೋ ತಲೆ ಕೆಳಗೆ ಮಾಡಿ ರಿವರ್ಸ್ ಹೊಡೆದು ನಿಲ್ಸಿದ್ದೀನಿ. ಜೆ ಸಿ ಬಿ ತಂದು ಅನ್ಲೋಡ್ ಮಾಡ್ತಾವ್ರೆ. ಇದು ಫುಲ್ ಟೈಟು ಜಾಗ, ಫುಲ್ ಸಣ್ಣ ಜಾಗ. ಏನೋ ಹಂಗೆ ಹಿಂಗೆ ಮಾಡಿ ರಿವರ್ಸ್ ಹೊಡೆದಿದ್ದೀನಿ. ಗಾಡಿಗೇನಿಲ್ಲ, ಗಾಡಿ ಪವರ್ ಆಗಿದೆ. ಬಟ್ ಆದರೆ ಇಲ್ಲಿ ಮಣ್ಣು, ಸಣ್ಣ ಸಣ್ಣ ಕಲ್ಲುಗಳು, ಈ ಲೂಸ್ ಮಣ್ಣು ಇರೋದ್ರಿಂದ ರಿವರ್ಸ್ ಹೊಡಿಬೇಕಾದ್ರೆ ಸ್ಲಿಪ್ ಹೊಡೆಯುತ್ತೆ ಅಷ್ಟೇ. ಸೊ ಆ ಲೋಡ್ ಮುಗಿಸಾಯಿತು. ಸೀದಾ ಅಲ್ಲಿಂದ ಗಜೇಂದ್ರಗಡ ಬಂದೆ. ಗಜೇಂದ್ರಗಡೆಯಿಂದ ಸ್ವಲ್ಪ ಮೈನ್ಸ್ ಐಟಮ್ ಇತ್ತು, ಹಾಕೊಂಬಂದೆ. ನೋಡ್ತಾ ಇದ್ದೀರಾ, ಇದು ಸಂಡೂರಲ್ಲಿ ಫುಲ್ ಥಂಡರ್ ಸ್ಟ್ರಾಮ್, ಭಯಂಕರ ಮಿಂಚು ಸಹಿತ ಮಳೆ ಬಿರುಗಾಳಿ. ಇದು ಆ್ಯಕ್ಚುಲಿ ಈ ಬ್ಲಾಗ್ ಬಂದುಬಿಟ್ಟು ಹೆಚ್ಚು ಕಮ್ಮಿ ಒಂದು 15 ದಿವಸ ಇದೇ ಆಗೋಗಿದೆ. ಯಾಕೆ ಅಂತ ಅಂದರೆ, ಈ ಒಂದು ಸಂಡೂರಲ್ಲಿ ಗಜೇಂದ್ರಗಡೆಯಿಂದ ಸಂಡೂರ್ಗೇನು ಲೋಡ್ ಮಾಡಿದ್ನೋ ಅದು ಸಂಡೂರಲ್ಲೂ ಅನ್ಲೋಡ್ ಆಗಲಿಲ್ಲ. ಲಾಸ್ಟಲ್ಲಿ ತೊಗೊಂಡೋಗಿ ಚಿತ್ರದುರ್ಗ ಬಿಟ್ಟಿದ್ದಾಯಿತು. ಟೋಟಲ್ಲು 9ನೇ ದಿವಸಕ್ಕೆ ಅನ್ಲೋಡ್ ಆಗಿದ್ದು. ಫುಲ್ಲು ಸೈಕಾಗೋಯ್ತು. ಬಟ್ ಆದರೆ ಏನು ತೊಂದರೆ ಇಲ್ಲ, ಹಾಲ್ಟಿಂಗ್ ಚಾರ್ಜ್ ಹಾಕ್ಕೊಟ್ರು. ಸೊ ಹಾಲ್ಟಿಂಗ್ ಚಾರ್ಜ್ ಹಾಕ್ಕೊಟ್ಟಿದ್ದಕ್ಕೆ ಸ್ವಲ್ಪ ಬದುಕೊಂಡೆ. ಇಲ್ಲ ಅಂದಿದ್ರೆ ಲೋನ್ ಕಟ್ಟೋ ಟೈಮಲ್ಲಿ ಫುಲ್ ಕ್ರಿಟಿಕಲ್ ಆಗಿಬಿಡ್ತೈತೆ ಸೀನು. ಸೊ ನೋಡಿ, ಸಂಡೂರಲ್ಲಿ ಭಯಂಕರ ರಾತ್ರಿ ಮಿಂಚು, ಗುಡುಗು, ಮಳೆ. ಆ್ಯಕ್ಚುಲಿ ಇದು ಫುಲ್ ಫಾರೆಸ್ಟ್ ಏರಿಯಾ, ಯಾವ ಪ್ರಾಣಿ ಬೇಕಾದ್ರೂ ಬರ್ಬೋದು ಸಂಡೂರಲ್ಲಿ. ಹೊಡೆದಾಕಿದ್ರೆ ಯಾರು ಕೇಳೋರು ಗತಿ ಇಲ್ಲ, ಆ ಥರ ಸೀನು ಇದು. ಫುಲ್ ಕಾಡಲ್ಲಿ ನನ್ನ ಒಂದೇ ಗಾಡಿ ನಿಂತಿತ್ತು. ಹತ್ರದಲ್ಲಿ ಒಂದು ಸೆಕ್ಯೂರಿಟಿ ರೂಮು ಇತ್ತು, ಬಟ್ ಆದರೆ ಯಾರೂ ಬರೋಲ್ಲ ಅಷ್ಟೆ. ಇದು ನೋಡ್ತಾ ಇದ್ದೀರಾ, ಇದೇ ಮೈನ್ಸ್ ರೋಡು. ಫುಲ್ ಕರಕ್ಸ್ ಹಾಕ್ಬಿಟ್ಟವ್ರೆ ಸಂಡೂರು, ಹೊಸಪೇಟೆಯಲ್ಲೆಲ್ಲ. ಏನು ಮೈನ್ಸ್ನ ಅಗದಿ ಬಗದಿ ತೆಗೀತವ್ರೆ, ಏನೂ ಬಿಡ್ತಾಯಿಲ್ಲ. ಆ ಥರ ಇದೆ ಇಲ್ಲಿ ಸೀನು. ಸೊ ಇದೇ ವ್ಯೂ ರಾತ್ರಿ ಹೊತ್ತು ನೋಡಿದ್ರಿ. ಸೊ ಈಗ ನಾನು ಗಾಡಿ ಮೇಲಕ್ಕೆ ಮೈನ್ಸ್ಗೆ ಹೋಗಬೇಕು ಅಂದರು, ರೋಡ್ ನೋಡೋಣ ಅಂತ ಬಂದೆ. ಬಟ್ ಆದರೆ ಇಲ್ಲಿ ನಮ್ಮ ಗಾಡಿ ಹತ್ತಲ್ಲ. ಯಾಕೆಂದರೆ ಟ್ರೈಲರ್ ಆಗಿರೋದ್ರಿಂದ ಲೂಸ್ ಮಣ್ಣಿದ್ರೆ ರೋಡಾದರೆ ಹತ್ಬಿಡುತ್ತೆ. ಟಾರ್ ರೋಡ್ ಇದ್ದರೆ, ಸಿಮೆಂಟ್ ರೋಡ್ ಇದ್ದರೆ ಹತ್ತುತ್ತೆ ಗಾಡಿ. ಬಟ್ ಆದರೆ ಲೂಸ್ ಮಣ್ಣು ಇರೋದ್ರಿಂದ ಇದೆಲ್ಲ ಟಿಪ್ಪರ್ ಓಡಾಡೋ ರೋಡು. ಸೊ ಟಿಪ್ಪರ್ ಓಡಾಡೋ ರೋಡಲ್ಲೆಲ್ಲ ಗಾಡಿ ಹತ್ತೋದು ಭಾರಿ ಕಷ್ಟ ಇದೆ, ಸ್ಲಿಪ್ ಹೊಡಿಯುತ್ತೆ. ನೋಡಿರಿ, ಇದೊಂದು ಟರ್ನಿಂಗು. ಇವ್ರು ನಮ್ಮ ಡ್ರೈವರು, ಇವ್ರು ನಮಗೆ ಲೇಬರು. ಆ್ಯಕ್ಚುಲಿ ಇವ್ರು ನಮ್ಗೆ ರೋಡ್ ತೋರ್ಸೋಕೆ ಕರ್ಕೊಂಬಂದವ್ರೆ. ಆ ಟರ್ನಿಂಗಲ್ಲಿ ಚಿಕ್ಕದು ಅಶೋಕ ಲೈಲ್ಯಾಂಡ್ ದೋಸ್ತ್ ಬರುತ್ತಲ್ಲ, ಆ ಗಾಡಿ ಕಟ್ಟಾಗದೆ ಒದ್ದಾಡ್ಕೊಂಡು ಹೋಯ್ತೈತೆ. ಇನ್ನು 55 ಫುಟ್ ಉದ್ದ ಐತೆ ಟೋಟಲು ಆ ಗಾಡಿ. ಈ ಮೈನ್ಸ್ ರೋಡಲ್ಲಿ ಅದು ಮಳೆ ಬೇರೆ ಬಂದಿತ್ತು ನಿನ್ನೆ ರಾತ್ರಿ. ಸೊ ಆಗ್ತಲ್ಲ ಅಂತ ಹೇಳ್ಬಿಟ್ಟೆ ಖಡಕ್ಕಾಗಿ. ಬಟ್ ಆದರೆ ಅವರು ಪಾರ್ಟಿ ಫೋರ್ಸ್ ಮಾಡ್ತಾವ್ರೆ, ಅರ್ಧ ಲೋಡಾದ್ರು ತೊಗೊಂಡೋಗಿ ಮೇಲೆ ಹಾಕಲೇಬೇಕು, ಹಂಗೆ ಹಿಂಗೆ ಅಂದರು. ಸಾರಿ, ಮತ್ತೇನು ಪಾರ್ಟಿ ಬಿಡೋಕ್ಕಾಗಲ್ಲ ಅಂತ ಪಾರ್ಟಿ ಹಿಂಸೆಗಾದರೂ ಒಪ್ಕೊಂಡು ರೋಡ್ ನೋಡೋಣ ಅಂತ ಬಂದೆ. ಹೆಂಗೋ ಹಂಗೆ ಹಿಂಗೆ ಮಾಡಿ ಅರ್ಧ ಲೋಡ್ ತೊಗೊಂಡೋಗೋಣ ಅಂತ ಬಂದೆ. ಇಲ್ಲಿ ಮೇಲೆ ಬಂದು ನೋಡಿದ್ರೆ ಮೈನ್ಸ್ ಅವ್ರ ಕಿರಿಕಿರಿ. ಬಾಲ್ಟೋಡಾ ಅಂತ ಕಂಪ್ನಿ ಹೆಸರು. ಒಬ್ರಿಗೆ ಯಾರಿಗಾದ್ರೂ ಕೆಲಸ ಕೊಟ್ಟಾದ್ಮೇಲೆ ಅವ್ರು ಮಾಡೋ ತನಕ ಟೈಮ್ ಕೊಡಬೇಕು. ಇಲ್ಲ ಅಂದರೆ ನಮಗಿಷ್ಟೇ ಈ ಟೈಮಲ್ಲಿ ಆಗಬೇಕು ಅಂತ ಒಂದು ಷರತ್ತು ಹಾಕಬೇಕು. ಸೊ ಐಟಮ್ ತೊಗೊಂಬಂದು ಇಲ್ಲಿ ಹಾಕೋ ತನಕ ಬಾಲ್ಟೋಡಾ ಕಂಪ್ನಿಯವನು ಯಾರ ಮ್ಯಾನೇಜರ್ ಅಂತೆ, ಯೂಸ್ಲೆಸ್ ಫೆಲೋ. ಐಟಮ್ ತೊಗೊಂಬಂದು ಅರ್ಧ ಐಟಮ್ ಹಾಕಾದ್ಮೇಲೆ ಬೇಡ ಇಲ್ಲಿಂದ ಎತ್ರಿ, ನೀವು 3 ತಿಂಗಳಾಯಿತು ನೀವು ಹಂಗೆ ಹಿಂಗೆ. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಏನೇ ಒಂದು ನಿಲ್ಲಿಸ್ಬೇಕು ಅಂದರೆ ಟೈಮ್ನೆಲ್ಲ ಲೆಕ್ಕ ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಓಕೆನಾ? ಅದಕ್ಕೆ ಅದರದ್ದೇ ಆದ ಟೈಮ್ ಬೇಕಾಗುತ್ತೆ, ಅದರದ್ದೇ ಆದ ಪರಿಸ್ಥಿತಿ ಸಂದರ್ಭ ಎಲ್ಲ ಒದಗಿ ಬರಬೇಕು, ಆವಾಗಲೇ ಮಾಡೋಕ್ಕಾಗೋದು. ಸರಿನಾ? ಈ ಪಾಪ ಈ ಪಾರ್ಟಿ ಗಜೇಂದ್ರಗಡೆಯಿಂದ ಸಂಡೂರಿಗೆ ಲೋಡ್ ಮಾಡಿಸಿ, ಸೊ ಅವನು ಬಾಲ್ಟೋಡೋದವನು ಮ್ಯಾನೇಜರ್ ಯಾರೋ ಅವನಿಂದ ಗಾಡಿ ಹಾಲ್ಟಿಂಗ್ ಕೈಯಿಂದ ದುಡ್ಡು ಕೊಟ್ಟು
ತೊಂದರೆ ಮಾಡೋದು ತುಂಬ ಈಸಿ, ಬಟ್ ಆದರೆ ನಿಮ್ಗೆ ಯಾರಾದರೂ ತೊಂದರೆ ಕೊಡ್ತಾರಲ್ಲ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಪಾಪ ನಮ್ಮ ಪಾರ್ಟಿಗೆ ಹೆಚ್ಚು ಕಮ್ಮಿ 7 ದಿವಸ ಗಾಡಿ ನಿಲ್ಸವನೆ ಅವನಿಂದ, ಬಾಲ್ಟೋಡ ಮ್ಯಾನೇಜರಿಂದ, ಆ ಯೂಸ್ಲೆಸ್ ಫೆಲೋಯಿಂದ 7 ದಿವಸ ಕೈಯಿಂದ ಆಲ್ಟಿಂಗು ಹಾಕ್ಕೊಟ್ಟವ್ರೆ. ನಾನು ಹೋಗಲಿ ಅಂತ ಕಮ್ಮಿ ಮಾಡಿದೆ, 6 ದಿವಸದ ಆಲ್ಟಿಂಗ್ ಇಸ್ಕೊಂಡೆ. ಎಂಡ್ ಆಫ್ ದ ಡೇ ನಮ್ಮದು ಬಿಸ್ನೆಸ್ಸು ಅವ್ರದ್ದು ಬಿಸ್ನೆಸ್ಸು. ಅವ್ರು ಲಾಸ್ ಆಗ್ತಾರೆ ಅಂದರೆ ನಾವು ಲಾಸ್ ಆಗೋಕ್ಕಾಗಲ್ಲ, ಯಾಕಂದ್ರೆ ನಾವು ತಿಂಗ್ಳಿಗೆ 1,00,000 ಕಟ್ಟಬೇಕು, ಆಯಿತಾ. 1,00,000 ಕಟ್ಟಬೇಕಂದ್ರೆ 1,00,000 ದುಡಿಲೇಬೇಕು ನಾವು. ನಿಂತಿದ್ದ ಹತ್ರ ಎಲ್ಲ ದಾನ ಧರ್ಮ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಹಂಗಾಗಿ ನೋಡಿ, ಅರ್ಧ ಐಟಮ್ ಇದೆ, ಇನ್ನೂ ಪಾರ್ಟಿಗೆ ಐಟಮ್ ಎತ್ತಿ ಅಂತ ಹಿಂಸೆ. ಸೊ ಕೊನೆಗೆ ಪಾರ್ಟಿಗೆ ಬೇಜಾರಾಗಿ ಈ ಸಂಡೂರಲ್ಲಿ ಆಗಲ್ಲ ಕೆಲಸ ಅಂದ್ಬಿಟ್ಟು ಬೇರೆ ಕಡೆ ಸೈಟಲ್ಲಿ ಇಳಿಸ್ತೀನಿ ಅಂತ ಅಂದರು. ಯೋಚನೆ ಮಾಡಿ ಸರ್ ಅಂತ ಅಂದೆ ಒಂದು ಸತಿ. ಸೊ ಹಂಗಾಗಿ ಚಿತ್ರದುರ್ಗ ಅನ್ಲೋಡ್ ಮಾಡಿ ಕೊಟ್ಬಿಡಿ ಸರ್, ನಮಗೆ ನಮ್ಮದೇ ಸೈಟ್ ಇದೆ, ಅಲ್ಲೇ ಮಾಡ್ಕೊತೀವಿ ಅಂದೆ. ಇದು ಕ್ರಷರ್ ಐಟಮ್ಮು ಇದೆಲ್ಲ ದೊಡ್ಡ ವ್ಯವಹಾರ, ಕೋಟಿ ಲೆಕ್ಕಾಚಾರ, ಕೋಟಿ ಹಾಕ್ಬೇಕು, ಕೋಟಿ ತೆಗಿಬೇಕು, ಆ ಥರ ವ್ಯವಹಾರ. ಅದಕ್ಕೆ ಅದರದ್ದೇ ಆದ ಟೈಮ್ ಹಿಡಿಯೋದ್ರಿಂದ ತಾಳ್ಮೆಯಿಂದ ಮಾಡಬೇಕು, ಸ್ವಲ್ಪ ಆಲೋಚನೆ ಮಾಡಿ ಮಾಡಬೇಕು. ಯಾವುದೇ ಜಾಗಕ್ಕೆ ಪ್ಲ್ಯಾನ್ ಶಿಫ್ಟ್ ಮಾಡಬೇಕು ಅಂದರೆ ಈ ನಮ್ಮ ಪಾರ್ಟಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಅರ್ಧ ಗಜೇಂದ್ರಗಢದಲ್ಲಿ ಉಳ್ಕೊಬಿಟ್ಟಿದೆ ಐಟಮು, ಇನ್ನು ಅರ್ಧ ಸಂಡೂರಲ್ಲಿ ಮೇಲ್ಗಡೆ ಮೈನ್ಸ್ ಮೇಲೆ ಉಳ್ಕೊಂಬಿಟ್ಟಿದೆ, ಇನ್ನು ಅರ್ಧ ಚಿತ್ರದುರ್ಗ ಇದೆ. ಸರಿ, ಅವ್ರದ್ದೆಲ್ಲ ಮುಗಿಸಿ ಆಮೇಲೆ ಈ ಮಿಷಿನ್ ತೊಗೊಂಬಂದ್ವಿ. ಸೊ ಇದು ನೋಡ್ತಾ ಇದ್ದೀರಾ, ನಮ್ಮ ಸಂಡೂರು ಪಾರ್ಟಿಗೆ ಹೆಚ್ಚು ಕಮ್ಮಿ ಒಂದು 2 ಲಕ್ಷ ಲಾಸ್ ಆಯಿತು. ನಮ್ಮಿಂದೇನಾಗಿಲ್ಲ, ನಮಗೆ ಒಂದು 50,000 ಬಾಡಿಗೆ ಕೊಟ್ಟರು ಅಷ್ಟೇ, ಆಲ್ಟಿಂಗ್ ಎಲ್ಲ ಸೇರಿ ಮುಗೀತು ಅವ್ರದ್ದು ಕತೆ. ಸೊ ಅವ್ರ ಕೆಲಸ ಮುಗಿಸಿ ಸೀದಾ ಮನೆಗೆ ಹೋಗಿ ಮನೆಯಲ್ಲಿ ಫುಲ್ ಫ್ರೆಶ್ ಅಪ್ ಆಗಿ ಸೀದಾ ಚಿತ್ರದುರ್ಗದಿಂದ MT ಹೊಡೆದೆ ಇಲ್ಲಿಗೆ ಕೊಳ್ಳೇಗಾಲದಲ್ಲಿ ಈ ಮಿಷಿನ್ ಲೋಕಲ್ ಶಿಫ್ಟಿಂಗು ಜಸ್ಟ್ 54 ಕಿಲೋಮೀಟರ್ಸ್ ಶಿಫ್ಟ್ ಮಾಡಬೇಕಿತ್ತು. ಈ ಮಿಷಿನ್ನು 30,000 ರೆಂಟು. ಇದು ಬೋರ್ವೆಲ್ ಬರುತ್ತಲ್ಲ, ಸೇಮ್ ಅದೇ ಥರ ಹೋಲ್ಸ್ಗೋಸ್ಕರ ಅಷ್ಟೇ ಯೂಸ್ ಮಾಡ್ತಾರೆ, ಬೋರ್ಗೋಸ್ಕರ ಯೂಸ್ ಮಾಡಲ್ಲ. ಏನಕ್ಕೆ ಮಾಡ್ತಾ ಇರೋದು ಇದು ಆ್ಯಕ್ಚುಲಿ ಅಂದರೆ, ಸೋಲಾರ್ ಸೈಟ್ ಮಾಡ್ತಾರೆ. ಇವ್ರು ಯಾರೋ ಓನರ್, ಭಾರಿ ದೊಡ್ಡ ಓನರು. ಸೊ ನೀವು ಅಲ್ಲಿ ನೋಡ್ಬೋದು, ಮುಂದೆಗಡೆ ಎಲ್ಲ ಟಿಪ್ಪರು ಕ್ರಷರ್ ಮೆಟೀರಿಯಲ್ ಹೊಡೆಯೋವಂಥ ಗಾಡಿಗಳು ನಿಂತಿದ್ದಾವೆ. ಸೊ ಓನರು ಯಾವುದೋ ದೊಡ್ಡ ಕುಳಾನೆ. ಇಲ್ಲಿ ನೋಡ್ತಾ ಇದ್ದೀರಾ, ಇವರು 7 ಎಕರೆಗೆ ಸೋಲಾರ್ ಸೈಟ್ ಮಾಡ್ತವ್ರೆ. ಸೊ 7 ಎಕರೆಗೆ ಸೋಲಾರ್ ಸೈಟ್ ಅಂದರೆ ಎಷ್ಟು ದೊಡ್ಡ ಸೈಟ್ ಆಯಿತು ಅಂದರೆ, ಅವ್ರು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಮಿನಿಮಮ್ ಅಂದರೂ ಒಂದು 8-10 ಲಕ್ಷ ಹಂಗೆ ತಿಂಗಳ ಬಂದ್ಬಿಡುತ್ತೆ. ಆ ಲೆಕ್ಕಾಚಾರಕ್ಕೆ ಮಾಡ್ತಾವ್ರೆ ಇವ್ರ ಸೈಟು, ಓಕೆನಾ. ಕೋಟಿ ತೆಗಿತವ್ರೆ. 7 ಎಕರೆಗೆ ಹೋಲ್ ಹೊಡಿತಾ ಇದೆ ಇದು ಮಿಷಿನ್, ಕಂಪ್ರೆಸರ್ ಮಿಷಿನ್. ಇದು DTH ಮಿಷಿನ್ ಅಂತ ಕರೀತಾರೆ ಇದನ್ನು. DTH ಮಿಷಿನ್ ಹಿಂದೆಗಡೆ ಇರೋ ಕಂಪ್ರೆಸರ್ ಬಂದು ಅದೇ ಏನಿಲ್ಲ ಅಂದರೂ ಒಂದು 40-45 ಲಕ್ಷ ಇರ್ಬೋದು ಕಂಪ್ರೆಸರ್. ಅದು ಆ ಕಂಪ್ರೆಸರಿಂದನೇ ಏರು ಕಂಪ್ರೆಸ್ ಆಗಿ, ಇದು ಬೋರ್ವೆಲ್ ಲಾರಿಲಿ ನೋಡಿರ್ತೀರಲ್ಲ, 2 ಲಾರಿಲಿ 1 ಲಾರಿ ಕಂಪ್ರೆಸರ್ ಲಾರಿ ಇರುತ್ತೆ, ಇನ್ನೊಂದು ಲಾರಿ ಬೋರ್ವೆಲ್ ಲಾರಿ ಇರುತ್ತೆ. ಆ ಲಾರಿ ಇನ್ನೊಂದು ಲಾರಿ ಏನಿರುತ್ತೋ ಅದು ಫುಲ್ ಆ ಬಾಕ್ಸಲ್ಲೇ ಕೂರಿಸ್ಬಿಟ್ಟವ್ರೆ. ಸೊ ನೀವು ನೋಡ್ಬೋದು ಇಲ್ಲಿ, ಇದರಲ್ಲಿ ಬೋರು ತೆಗಿಬೋದು ಆ್ಯಕ್ಚುಲಿ, ಬಟ್ ಆದರೆ ಯಾರು ಬೋರ್ವೆಲ್ಗೆ ಯೂಸ್ ಮಾಡಲ್ಲ ಈ ಮಿಷಿನ್ನ. ಈ ಮಿಷಿನ್ ಬರೀ ಏನಿದ್ರು ಸೋಲಾರ್ ಸೈಟಿಗೆ ಹೋಲ್ ಮಾಡೋಕ್ಕಷ್ಟೇ ಯೂಸ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಗಾಡಿಗಳಿದ್ದಾವೆ ಇವು ಕಂಪ್ರೆಸರ್ ಮಿಷಿನ್. ಅಂದರೆ ಕೆಲಸ ಜಾಸ್ತಿ ಇರೋದ್ರಿಂದ ಹೊರಗಡೆಯಿಂದನೂ ಗಾಡಿಗಳು ಬರ್ತಾಯಿದ್ದಾವೆ. ಆಂಧ್ರ, ತೆಲಂಗಾಣ, ಹೈದರಾಬಾದ್ ಓನರ್ಗಳು ಬೇಜಾನ್ ಜನ ಇದ್ದಾರೆ. ಮೈಸೂರಲ್ಲಿ ಒಬ್ಬರು ಓನರ್ ಇದ್ದಾರೆ. ನಮಗೆ ಗೊತ್ತಿಲ್ದಂಗೆ ಇನ್ನೂ ಬೇಜಾನ್ ಗಾಡಿಗಳಿದ್ದಾವೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಇನ್ಫಾರ್ಮೇಷನು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.